ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಅದರಲ್ಲೂ ಕೂಡ ಬ್ಯಾಂಕ್ ಸೆಕ್ಟರ್ನಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ IOB ಅಂದರೆ ಇಂಡಿಯನ್ ಓಷನ್ ಬ್ಯಾಂಕ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಅಪ್ರೆಂಟಿಸ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಒಟ್ಟು ನಿಮಗೆ ಇದೀಗ 750 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಈ ಒಂದು ವೇಕೆನ್ಸಿಗೆ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದರೆ ಸಾಕು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಜಸ್ಟ್ 10 ಡೇಸ್ ಮಾತ್ರ ಬಾಕಿ ಇದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅನ್ಕೊತಿರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡುವಂಥದ್ದು ಯಾರೆಲ್ಲ ಇದ್ದರೂ ಅವರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವೇಕೆನ್ಸಿಯ ಜಾಬ್ ನೋಟಿಫಿಕೇಷನ್ ಬಂದು ಜುಲೈ 6ನೇ ತಾರೀಕು ಬಿಡುಗಡೆ ಮಾಡಲಾಗಿರುತ್ತೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡಬೇಕಂತ ಅನ್ಕೊತಿರೋ ಅಂಥವ್ರು ಜುಲೈ 7ನೇ ತಾರೀಕಿಂದ ಜುಲೈ 24ಕ್ಕೆ ಒಳಗಡೆ ಅಪ್ಲೈನ ಮಾಡಬೇಕಾಗಿದ್ದು www.iob.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಲಾಗ್ತಾಯಿದೆ. ಎಕ್ಸಾಮ್ ಬಂದು ನಿಮಗೆ ಆಗಸ್ಟ್ 2ನೇ ತಾರೀಕು ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿ ಯಾವೆಲ್ಲ ಸ್ಟೇಟ್ಸ್ನಲ್ಲಿ ಇಷ್ಟಿಷ್ಟು ವೇಕೆನ್ಸಿ ಖಾಲಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ, ನೋಡ್ಕೋಬೋದಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಬಂದು ನಿಮಗೆ ಜಸ್ಟ್ 6 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಎಲ್ಲ ಕ್ಯಾಟಗರಿ ಕೂಡ ರಿಸರ್ವೇಷನ್ ಮಾಡಲಾಗಿದ್ದು ಒಟ್ಟು ನಿಮಗೆ 750 ವೇಕೆನ್ಸೀಸ್ ಇರುತ್ತೆ. ಹಾಗೆ PWBD ಕ್ಯಾಟಗರಿಗೆ ಸಪ್ರೇಟಾಗಿ ರಿಸರ್ವೇಷನ್ ಮಾಡಲಾಗಿರುತ್ತೆ. ಹಾಗೆ ಯಾರೆಲ್ಲ ಆಯ್ಕೆಯಾದಂಥ ಅಭ್ಯರ್ಥಿಗೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಮತ್ತು ಸರ್ಟಿಫಿಕೇಟ್ ಆಫ್ ಡಾಕ್ಯುಮೆಂಟ್ ಮತ್ತು ಕ್ಯಾರೆಕ್ಟರ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಇಂಡಿಯನ್ ಸಿಟಿಜನ್ ಇದ್ರೋ ಅಂಥವರೆಲ್ಲ ಅಪ್ಲೈ ಮಾಡ್ಬೋದಾಗಿದ್ದು ಅಪ್ಲೈ ಮಾಡುವಂಥವ್ರ ಏಜ್ ಬಂದು 22-28 ಒಳಗಡೆ ಇರಬೇಕಾಗಿರುತ್ತೆ, ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು. ಏಜ್ ರಿಲ್ಯಾಕ್ಸೇಷನ್ ಬಂದು ನಿಮಗೆ ಅದಕ್ಕೆ ಮುಂಚೆ ಈ ಒಂದು ವೇಕೆನ್ಸಿಗೆ ಗ್ರ್ಯಾಜುಯೇಷನ್ ಅಂದರೆ ಜಸ್ಟ್ ಡಿಗ್ರಿ ಮುಗಿಸಿದ್ರೆ ಸಾಕು. ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇದು ಯಾವುದರಲ್ಲೂ ಒಂದರಲ್ಲಾದರೂ ನೀವು ಎಜುಕೇಷನ್ ಮುಗಿಸಿರ್ಬೇಕಾಗಿರುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಯೂಶುವಲ್ SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್, PWBDಗೆ 10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತಾ ಇರುತ್ತೆ. ಇನ್ನು ಬೇರೆ ಯಾವ ಕ್ಯಾಟಗರಿ ಕೂಡ ಏಜ್ ರಿಲ್ಯಾಕ್ಸೇಷನ್ ಅದು ಇರೋದಿಲ್ಲ. ಆ್ಯಂಡ್ PWBD ಕ್ಯಾಟಗರಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನೋಡ್ಕೋಬೋದಾಗಿರುತ್ತೆ. ಹೇರಿಂಗ್ ಇಂಪಾರ್ಟ್ಮೆಂಟ್ ಮತ್ತು ಮಲ್ಟಿಪಲ್ ಡಿಸಬಿಲಿಟೀಸ್ ಇರೋವಂಥವ್ರು ಇವರೆಲ್ಲ ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ EWS ಅಭ್ಯರ್ಥಿ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ, ಎಕನಾಮಿಕಲಿ ವೀಕರ್ ಸೆಕ್ಷನ್. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಸ್ಯಾಲ್ರಿ ಬಂದು 15,000 ರೂಪಾಯಿ ಇರುತ್ತೆ. 15,500 ರೂಪಾಯಿ ಬಂದು ಯಾರಿಗೆಲ್ಲ ಅಂದರೆ ಮೆಟ್ರೋ ಇರುತ್ತೋ ಅಂಥ ಏರಿಯಾಸಲ್ಲಿ ಇರೋವಂಥವ್ರಿಗೆ 15,500 ಇರುತ್ತೆ. ಇನ್ನು ಅರ್ಬನ್ನಲ್ಲಿ ಇರೋವಂಥವ್ರಿಗಾದರೆ 14,500. ಇನ್ನು ಸೆಮಿ ಅರ್ಬನ್ ಅಥವಾ ರೂರಲ್ ಆದರೆ 14,000 ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಹಾಗೆ ಟೆಸ್ಟ್ ಆಫ್ ಲ್ಯಾಂಗ್ವೇಜ್ನ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ಆನ್ಲೈನ್ ರೈಟಿಂಗ್ ಎಕ್ಸಾಮ್ ಟೆಸ್ಟ್ ಬಂದು ನಿಮಗೆ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ಗೆ ಇರುತ್ತೆ. ಇದು ನೀವು 90 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಯಾವುದೇ ರಾಂಗ್ ಆನ್ಸರ್ಗೆ ಕಟ್ ಆಫ್ ಅನ್ನೋದು ಏನಿರೋದಿಲ್ಲ. ಇನ್ನು ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜಲ್ಲಿ ನೀವು 10th ಹಾಗೆ 12th ಫಸ್ಟ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ಸಿಡರನ್ನು ಮಾಡಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಏನಾದರೂ ಫರ್ದರ್ ಡೀಟೇಲ್ಸ್ಗೋಸ್ಕರ ಅಥವಾ NATS ಪೋರ್ಟಲ್ನ ನೀವು ಭೇಟಿ ನೀಡಬಹುದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ SC/ST PWBDಗೆ GST ಎಲ್ಲ ಸೇರಿ 236 ರೂಪಾಯಿ ಇರುತ್ತೆ. ಜನರಲ್ OBS ಮತ್ತು EWS ಅಭ್ಯರ್ಥಿಗೆ ಫೀಮೇಲಲ್ಲಿಗೆ 708 ರೂಪಾಯಿ. ಇನ್ನು ಜನರಲ್ ಮೇಲ್ ಕ್ಯಾಟಗರಿಗೆ 944 ರೂಪಾಯಿ ನೀವು ಪೇನ ಮಾಡಬೇಕಾಗಿದೆ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಅಮೌಂಟ್ ಪೇ ಆದಮೇಲೆ ಬರುವಂಥ ಫೀಸ್ ರೆಸಿಪ್ಟನ್ನು ನೀವು ಒಂದು ಡಾಕ್ಯುಮೆಂಟ್ ಕಾಪಿಯನ್ನು ತೊಗೊಂಡು ಇಟ್ಕೋಬೇಕಾಗುತ್ತೆ. ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಪ್ರಿಂಟ್ಔಟ್ ಆಫ್ ವ್ಯಾಲಿಡ್ ಕಮ್ಯುನಿಕೇಷನ್, ಪರ್ಸನಲ್ ಇಂಟರ್ನೇಷನ್ ಮತ್ತು ಪ್ರೂಫ್, ಡೇಟ್ ಆಫ್ ಬರ್ತ್ ಪ್ರೂಫ್ಸ್ ಮತ್ತು ID ಪ್ರೂಫ್ ಮತ್ತು ಕಾನ್ಸಲೇಟೆಡ್ ಮಾರ್ಕ್ ಶೀಟ್ಸ್ ಮತ್ತು ರಿಲಿವೆಂಟ್ ಸರ್ಟಿಫಿಕೇಟ್ಸ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್.
ಮತ್ತು ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ಒ ಬಿ ಸಿ ಕ್ಯಾಟಗರಿ ಆಗಿದ್ದರೆ ಅದು ಕೂಡ ಒ ಬಿ ಸಿ ಸರ್ಟಿಫಿಕೇಟ್, ಮತ್ತು ಡಿಸಬಿಲಿಟಿ ಇದ್ದರೆ ಡಿಸಬಿಲಿಟಿ ಸರ್ಟಿಫಿಕೇಟ್, ಮತ್ತು ಎನಿ ಅದರ್ ರಿಲೇವೆಂಟ್ ಸಪೋರ್ಟಿವ್ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಕೂಡ ನೀಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರು ನಿಮ್ಮ ಫೋನ್ ನಂಬರ್ ಹಾಗೆ ಇಮೇಲ್ ಐ ಡಿಯನ್ನು ನೀಡಬೇಕಾಗುತ್ತೆ. ಅದು ನೀವು ಯೂಸ್ ಮಾಡೋವಂಥದ್ದು ಏನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೂ ಕೂಡ ಆ ಒಂದು ಮೇಲ್ಗೆ ಅಥವಾ ನಂಬರ್ಗೆ ಬರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಎಜುಕೇಷನ್ ಕಾಲೇಜ್ ಮುಖಾಂತರ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಕರೆಸ್ಪಾಂಡಿಂಗ್ ಮಾಡಿದಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ